ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಕಲ್ಯಾಣೋತ್ಸವದಾಗೆ ನನಗೂ ಪುಟ್ಟಮ್ಮಿಗೂ ಮದ್ವೆ ಆದ್ರೆ ಇನ್ನೂ ಕಳೆ ಬರ್ತದೆ. ನೀವೆಲ್ಲ ಹೊಸ ಹೇಳ್ಬಾರ್ದಾ ಪುಟ್ಟಮ್ಮಿಗೆ? ಗೋಪಾಲಯ್ಯನವರೇ, ಕಲ್ಯಾಣೋತ್ಸವದಲ್ಲಿ ಕಲ್ಯಾಣನೇ ತಾನೇ ನಡೆಯೋದು. ನಾನು ಹಂಗೇಳಿಲ್ಲ ಅರ್ಚಕ್ರೆ, ಅದು ಸುಮ್ಕೆ ನಿಂತ್ಕೊಂತೀಯ? ಮಿಸ್ಟರ್ ಗೋಪಾಲ್, ನೀವಿನ್ನೂ ಅಲ್ಲೇ ಇದ್ರೆ ಬಾಂಬ್ ಬ್ಲಾಸ್ಟ್ ಆಗೋ ಎಲ್ಲಾ ಸಾಧ್ಯತೆನೂ ಕಾಣ್ತಾ ಇದೆ. ಈ ಕಡೆ ಬನ್ನಿ. ಮಿಸ್ಟರ್ ಗೋಪಾಲ್, ನೀವು ಅವನ ಹತ್ರ ಊದ್ಕೊಳಕ್ಕೆ ಇಷ್ಟೊಂದು ಆಸೆನಾ? ಹಾಕಲ್ಲ ಕುಸೆ, ಎಲ್ರು ಹೇಳಿದ್ರೆ ಪುಟ್ಟಮ್ಮಿ ಒಪ್ಕೋತಾಳೇನೋ ಅಂತ ಒಂದು ಆಸೆ. ಪುಸ್ತಕ ನಾವೆಲ್ಲರೂ ಇದ್ದಿರ್ತಾನೆ, ಸಮಯ ನೋಡ್ಕೊಂಡು ನಾವೇ ಮಾತಾಡ್ತೀವಿ. ಈಗ ನೀವು ಕೈ ಬಾಯಿ ಮುಟ್ಕೊಂಡು ನಿಂತ್ಕೊಳ್ಳಿ. ಯೋನವಿ ಹೇಳ್ದೆ ಡ್ಯಾಡಿ ಹಿಂಗ್ ಗಪ್ಚಿಪ್ಪಾಗೋಯ್ತು. ಅದು ನನಗೂ ಮಿಸ್ಟರ್ ಗೋಪಾಲ್ಗೂ ಸಂಬಂಧಪಟ್ಟಿರೋ. ಪುಟ್ಟಕ್ಕ, ಪೂಜೆ ಶುರು ಮಾಡೋಣವಾ? ಸರಿ ಸ್ವಾಮಿಗಳು, ಭಾರಯ್ಯ ಇಲ್ಲಿ. ಪುರೋಹಿತ್ರೆ, ಸ್ವಾಮಿಗೆ ನೈವೇದ್ಯ ತಂದಿದ್ನಿ, ತಗೊಳ್ಳಿ. ಹಲೋ, ಹೇಳಿ ಮೇಡಮ್. ಎಲ್ಲರೂ ದೇವಸ್ಥಾನಕ್ಕೆ ಬಂದ್ರಾ? ಬಂದಿದ್ದಾರೆ ಮೇಡಮ್. ನಡೀತಾ ಇದೆ ಅಲ್ಲಿ? ಎಲ್ಲರೂ ಪೂಜೆಲಿದ್ದಾರೆ ಮೇಡಮ್. ಪೂಜೆ ಶುರುವಾಗಿದೆ. ಬರೀ ಆ ಪೂಜೆ ಶುರುವಾದ್ರೆ ಸಾಕಾಗಕ್ಕಿಲ್ಲ, ಮಾರಿ ಬಲಿ ಕೊಡೋ ಪೂಜೆನೂ ಶುರುವಾಗಬೇಕು. ನೀವೇನು ಯೋಚನೆ ಮಾಡಿಬಿಡಿ ಮೇಡಮ್, ಪೂಜೆ ಮುಗಿತಿದ್ದಂಗೆ ನಮ್ಮ ಪೂಜೆ ಶುರು ಮಾಡ್ತೀವಿ. ಎಷ್ಟು ಜನದ ರಕ್ತ ಹರಿಸ್ತೀರಾ ಹರಿಸಿ, ಅಷ್ಟು ದುಡ್ಡಿನ ಹೊಳೆನ ನಾನು ಹರಿಸ್ತೀನಿ. ಕಣ್ಣಗ್ ರಾಕ್ಷಸಿ ಕಂಡಂಗೆ ಕಾಣಿಸ್ತಾವಳು ನೋಡಿ, ಅವರು ಇವರು ಚಿಕ್ಕವರು ದೊಡ್ಡವರು ಅಂತ ಯಾರನ್ನೂ ನೋಡಬೇಡಿ. ಸಿಕ್ಕಿದವ್ರನ್ನ ಸಿಕ್ಕಿದ ಕಡೆ ಕೊಚ್ಚಾಕ್ತಾರಿ ಆಟೆ. ನನ್ ಗಂಡ ತಮ್ಮ ಯಾವನೇ ಅಡ್ಡ ಬಂದ್ರು ಯಾವನು ಉಳಿಸ್ಬೇಡ. ದೇವಸ್ಥಾನನ ಮಸಾಣ ಮಾಡಿ. ಓಕೆ ಮೇಡಮ್. ಏನಿನ್ ಬಾಯಿಗೆ ಮಣ್ಣಾಕ ಏನ್ ಮಾಡಕ್ ಹೊಂಟಿದ್ಯಾ ನೀನು? ಇದ್ರಲ್ಲಿ ನೀನ್ ತಲೆ ಹಾಕ್ಬೇಡ ನಂಜಮ್ಮ. ನೋಡು, ಇದಕ್ಕೂ ನಿಂಗೂ ಸಂಬಂಧ ಇಲ್ಲ. ನನ್ ಸೌತಿ ಸತ್ರೇನೆ ಈ ರಾಜಿ ಮನ್ಸಿಗೆ ನೆಮ್ಮದಿ ಸಿಕ್ಕದು. ನೋಡ್ ನಂಜಮ್ಮ, ನನ್ ದಾರಿ ಸುಗಮ ಆದ್ರೇನೆ ನಿನ್ ದಾರಿನೂ ಸಲೀಸಾಗದು. ಎಲ್ಲದಕ್ಕೂ ಎದ್ರುಕೊಂಡು ಸುಮ್ಮನೆ ಅಡ್ಗಾಲ್ ಹಾಕ್ಬೇಡ. ಅಂಕಲ್ ಕಣೆ ರಾಜಿ, ನೀನೇನೋ ಎಲ್ಲರನ್ನೂ ಕೊಲ್ಲಕ್ ಹೊಂಟಿದ್ಯಾ? ಅದೆಲ್ಲ ಆಗ ಕೆಲ್ಸವಾ? ಯೋಗ್ ನೀನೆ. ಯಾಕೆ ಯಾಕೆ ಯಾಕಾಗಕ್ಕಿಲ್ಲ? ಹೊಸಿ ಸಮಾಧಾನವಾಗಿರು. ಮೂದೇವಿ, ಆ ಪೂಜೆಗೆ ಬಂಗಾರಮ್ಮ ಕಂಟಿ ಎಲ್ಲರೂ ಬಂದಿರ್ತಾರೆ ಕಣೆ. ಈ ಕಳ್ಸಿರೋ ರೋಡಿಗಳನ್ನ ಕಟ್ಟಿ ಸುಮ್ಕೆ ಬಿಟ್ಬಿಟ್ರಣ? ಲೇ, ಇದನ್ನೆಲ್ಲ ಮಾಡ್ಸಿದ್ದು ನೀನೆ ಅಂತ ಬಂಗಾರಮ್ಮನ್ಗೆ ಏನಾರು ಗೊತ್ತಾದ್ರೆ ಅವಳು ನೀನ್ ಸುಮ್ಕೆ ಬಿಟ್ಬಿಟ್ಟಾಳೇನೆ. ಒಂದ್ ಚಿಕ್ಕ ಯೋಚನೆ ಮಾಡಿ ನೋಡು. ನಿನ್ನ ಹಾಕೆಯ ಬಂಗಾರಮ್ಮ ಒಂದು ಕಣ್ಣಿಟ್ಟೊಳೆ ಕಣೆ ರಾಜಿ. ಈ ಇಸ್ಯಾದಾಗ ಏನಾರು ನೀನ್ ಸಿಕ್ಕಾಕೊಂಡ್ರೆ ಅಂತ ಇಟ್ಕ, ದೇವ್ರ ಸತ್ವಾಗ್ಲೂ ಹೇಳ್ತೀನಿ, ಅವಳು ಮಾತ್ರ ನೀನು ಉಳ್ಸಕ್ಕಿಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಲ್ಲ ನಂಜಮ್ಮ? ದಡ್ ಮುಂಡೆ ನೀನು ಅದಕ್ಕೆ ಹೇಳೋದು ಆತರಗಾರನಿಗೆ ಬುದ್ಧಿ ಮಟ್ಟ ಅಂತ. ಆ ಬಂಗಾರಮ್ಮನು ಕಂಟಿನ್ಯೂ ಪೂಜೆಗೆ ಹೋಯ್ತಾರೆ ಇಲ್ವ ಅಂತ ಮೊದಲು ತಿಳ್ಕಳೆ. ಮೊದಲು ರಾಧಂಗ್ ಫೋನ್ ಮಾಡಿ ವಿಷಯ ತಿಳ್ಕೊತೀನಿ. ಇತಿ ಸಂಕಲ್ಪ್ಯಾಂ.
ನಿಮ್ಮ ಮನೆ ಪೂಜೆ ಸಾಮಗ್ರಿಗಳು ಕೊಡಿ. ಹಾಂ ಸಾನ ಹಾಂ ಕೊಡವ. ಹಾಂ. ಇದೇನು ಪುಟ್ಟಕ್ಕ, ಪೂಜೆಗೆ ಜೋಡಿ ಕೈ ಇರಬೇಕಲ್ವಾ? ಒಂಟಿ ಇದೆ. ನಂತವಾಯ್ತು ಸಾನ ತಗೊಳ್ಳಿ, ಇದು ಅಲ್ಲಿ ಚೀಲದಾಗೆ ಉಳ್ಕೊಂಬಿಡಿ. ಅದೇ ಆತಗೆ ಎಲ್ಲೂ ಜಾಗ ಇರಲಿಲ್ಲ, ಅದಕ್ಕೆ ಇಲ್ಲೇ ನಿಂತ್ಕೊಂಡೆ. ಅದೇ ದೇವಸ್ಥಾನಕ್ಕೆ ಬಂದು ಯಾರ್ಯಾರು ನೋಡ್ಬೋದು, ದೇವ್ರು ನೋಡು. ಸ್ವಾಮಿ, ಜೀವನದಾಗ ಯೋನೇ ಆದರೂ ಅದಕ್ಕೊಂದು ಕಾರಣ ಇದ್ದೇ ಇರ್ತದೆ ಅಂತಾರೆ. ನನ್ನ ಬದುಕನ್ನೇ ನಿನ್ನ ಮೊದಲನಾಗ ಹಾಕಿವ್ನಿ. ನಿನ್ನ ದಯೆ ನನ್ನ ಮಕ್ಕಳ ಮ್ಯಾಗ ಸದಾ ಇರ್ಲಪ್ಪ. ಸ್ವಾಮಿ, ನಿನ್ನ ಸನ್ನಿಧಾನದಾಗೆ ನಾನು ಮತ್ತೆ ಪುಟ್ಟಮ್ಮಿ ಕೊರಳಿಗೆ ತಾಳಿ ಕಟ್ಟೋಂಗ್ ಮಾಡಪ್ಪ. ಭಗವಂತ, ಅವಳ ಜೀವ ಕಾಪಾಡಿದ್ಯಾ, ಹಾಗೆ ಅವಳಿಗೊಂದು ಒಳ್ಳೆ ಗಂಡನ ಕೊಟ್ಟು ಅವಳ ಬದುಕನ್ನು ಕಾಪಾಡಪ್ಪ. ದೇವ್ರೆ, ನಾನು ನಿನ್ನ ಹತ್ರ ಜಾಸ್ತಿ ಬೇಡಲ್ಲ. ನಾನು ಬದುಕಿರೋವರೆಗೂ ನಮ್ಮ ಅಪ್ಪನ ಚೆನ್ನಾಗಿಡಪ್ಪ. ಸ್ವಾಮಿ, ನಮ್ಮವ್ವ ನಮ್ಮ ಮೇಲೆ ಏನೇನು ಕನ್ಸಿಟ್ಕೊಂಡಿದ್ದಾಳೋ ಅದೆಲ್ಲ ನನ್ಸ್ ಮಾಡೋ ಶಕ್ತಿ ಕೊಡಪ್ಪ. ಅಪ್ಪ ಭಗವಂತ, ಈ ಕಿತನಾದ್ರೂ ನಾನು ಯಾವುದು ಬಾಕಿ ಉಳಿಸ್ಕೊಳ್ದೆ ಎಲ್ಲ ಒಂದೇ ಕಿತ ಪಾಸ್ ಮಾಡಂಗೆ ಮಾಡಪ್ಪ. ದೇವ್ರ, ಇವತ್ತು ನಿನ್ನ ಕಲ್ಯಾಣೋತ್ಸವ, ಇನ್ನೊಂದು ವರ್ಷದಾಗ ನಂದು ಸಾನದು ಕಲ್ಯಾಣೋತ್ಸವ ನಡೆಯಂಗೆ ಮಾಡಪ್ಪ. ದುಡಿಯೋ ಛಲ ಕೊಟ್ಟಿದ್ಯಾ, ಧೈರ್ಯವಾಗಿ ಹೆಜ್ಜೆ ಇಡೋ ಬಲಾನೂ ಕೊಟ್ಟಿದ್ಯಾ. ನನ್ಗೆ ಸಾಕು ತಂದೆ. ಈ ಸಲ ಕಲ್ಯಾಣೋತ್ಸವ ವಿಶೇಷವಾಗಿ ಕಳೆಗಟ್ತಾ ಐತೆ. ಮೆರವಣಿಗೆ ನೋಡೋಕ್ಕೆ 2 ಕಣ್ಣು ಸಾಲದು ಅಂತ ಅನಿಸ್ತೈತೆ. ಈ ವೈಭಾಗ ಇನ್ನು ಸ್ವಲ್ಪ ಹೊತ್ತಿಗೆ 10ರಷ್ಟು ಹೆಚ್ಚಿಬಿಡುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.